ನಮಸ್ಕಾರ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಅಡಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಸಿಂದಗಿ ಈ ಕಾಂಟೆಂಟ್ BA ಪ್ರಥಮ ವರ್ಷದ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ನನ್ನ ಹೆಸರು ಡಾಕ್ಟರ್ ಮಿರಾಜ್ ಪಾಷಾ. ಅವಧಿ ಸೆಷನ್ 4. ಶೀರ್ಷಿಕೆ ಕವಿರಾಜ ಮಾರ್ಗದ ಮಹತ್ವ. ಕವಿರಾಜ ಮಾರ್ಗದ ಮಹತ್ವ ಅಂದರೆ ನಮಗೆ ಗೊತ್ತಾಗುತ್ತೆ. ಉತ್ತರದ ಗೋದಾವರಿಯಿಂದ ದಕ್ಷಿಣದ ಕಾವೇರಿವರೆಗೆ ಪಸರಿಸಿದ ನಾಡು ಕನ್ನಡ ನಾಡು ಅಂಥೇಳಿ. ಯಾಕಂದರೆ ಕವಿರಾಜ ಮಾರ್ಗ ಇದು ಕನ್ನಡದ ಮೊದಲ ಪದ್ಯಕೃತಿ. ಇದು ಈಗಿನ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ ಎಂಬ ಗ್ರಾಮದಲ್ಲಿ ರಾಷ್ಟ್ರಕೂಟರು ಆಳ್ವಿಕೆ ಮಾಡಿದ ಮನೆತನ ಅಂತ ನಾವು ಹೇಳಬಹುದು. ಕನ್ನಡದಲ್ಲಿ ಇದುವರೆಗೆ ಲಭ್ಯವಾಗಿರುವ ಗ್ರಂಥಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಇದು. ಪಂಪ ಪೂರ್ವ ಯುಗದಲ್ಲಿ ರಚಿತವಾದದ್ದು. ಇದೊಂದು ಅಲಂಕಾರಿಕ ಲಕ್ಷಣ ಗ್ರಂಥ. ಇದನ್ನು ಕ್ರಿಶಕ 450 ಆಸುಪಾಸಿನಲ್ಲಿ ರಚಿಸಲಾಗಿದೆ. ಕರ್ತು ಶ್ರೀ ವಿಜಯನೆಂಬುದು ಬಹುತೇಕ ವಿದ್ವಾಂಸರ ಅಭಿಮತವಾಗಿದೆ. ಯಾಕೆ ಇದು ಬಹುತೇಕ ವಿದ್ವಾಂಸರ ಅಭಿಮತವಾಗಿದೆ ಅಂದರೆ, ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ದಂತಿದುರ್ಗ ಇದ್ರೂ ಕೂಡ ಅಲ್ಲಿ ಮಲ್ಯಾಡ ಒಂದು ಹೆಸರುವಾಸಿಯಾದ ರಾಜ ಅಮೋಘ ವರ್ಷ ನರಪತುಂಗ ಅಂತ ಗೊತ್ತಾಗುತ್ತದೆ. ಈತನ ಆಸ್ಥಾನದಲ್ಲಿ ಶ್ರೀವಿಜಯ ಎಂಬ ಪಂಡಿತನಿದ್ದ. ಅವನೇ ಕವಿಯಾಗಿದ್ದ. ಯಾರು? ಶ್ರೀವಿಜಯ. ಅವಾಗೆ ಕವಿರಾಜ ಮಾರ್ಗ ಎಂಬ ಒಂದು ಪದ್ಯಕೃತಿ ರಚಿಸಿ ಕನ್ನಡದ ಮೊದಲ ಪದ್ಯಕೃತಿಗೆ ಹೆಸರುವಾಸಿಯಾಯಿತು ಅಂತ ನಾವು ಹೇಳ್ಬೋದು. ಮತ್ತು ಕವಿರಾಜ ಮಾರ್ಗ ಇದು ಕ್ರಿಶಕ 814ರಿಂದ ಕ್ರಿಶಕ 877ವರೆಗೆ ಎಲ್ಲ ದೃಷ್ಟಿಯಿಂದಲೂ ವಿಶಿಷ್ಟ ಗ್ರಂಥ. ಈ ಎಲ್ಲ ದೃಷ್ಟಿಯಿಂದಲೂ ವಿಶಿಷ್ಟ ಗ್ರಂಥ ಅಂದರೆ ಇದು ಈ ಕವಿರಾಜ ಮಾರ್ಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಛಂದಸ್ಸನ್ನು ನಾವು ಕಾಣಬಹುದು, ವ್ಯಾಕರಣವನ್ನು ಕಾಣಬಹುದು. ಅದಕ್ಕೆ ಲಾಕ್ಷಣಿಕ ಗ್ರಂಥ, ಅಲಂಕಾರ ಗ್ರಂಥ ಎಂದು ಕರೆಯುತ್ತಾರೆ. ಕನ್ನಡದಲ್ಲಿ ತನಗಿಂತ ಮೊದಲ ಆಗಿ ಹೋದ ಕವಿಗಳನ್ನು ಶ್ರೀವಿಜಯ ಹೆಸರಿಸಿದ್ದಾನೆ. ಇದರಿಂದಾಗಿ ಕನ್ನಡ ಸಾಹಿತ್ಯವು ಬಹಳ ಶ್ರೀಮಂತವಾಗಿತ್ತು ಎಂಬುದನ್ನು ತಿಳಿಯಬಹುದಾಗಿದೆ. ಮತ್ತು ಈ ಕವಿರಾಜದಲ್ಲಿ ಕನ್ನಡ ಭಾಷೆಯಲ್ಲಿ ವಾಕ್ಚಾತುರ್ಯ, ಕಾವ್ಯಶಾಸ್ತ್ರ ಮತ್ತು ವ್ಯಾಕರಣದ ಕುರಿತು ಲಭ್ಯ ಇರುವ ಅತ್ಯಂತ ಹಳೆಯ ಕೃತಿ ಎಂದು ಇದು ಪ್ರಸಿದ್ಧ ರಾಷ್ಟ್ರಕೂಟರ ರಾಜ ಅಮೋಘ ವರ್ಷನಿಂದ ಸ್ಫೂರ್ತಿ ಪಡೆದಿದೆ ಅಥವಾ ಭಾಗಶಃ ಬರೆಯಲ್ಪಟ್ಟಿದೆ ಅಂತ ಕೆಲವು ಇತಿಹಾಸಕಾರರು ಹೇಳುತ್ತಾರೆ. ಆದರೆ ಇದು ಸಂಸ್ಕೃತದ ಕಾವ್ಯದರ್ಶವನ್ನು ಆಧರಿಸಿದೆ ಎಂದು ಹೇಳಿಕೊಳ್ಳುತ್ತಾರೆ. ಕೆಲವು ಇತಿಹಾಸಕಾರರು ಕವಿರಾಜ ಮಾರ್ಗವನ್ನು ರಾಜನ ಆಸ್ಥಾನದಲ್ಲಿದ್ದ ಕವಿ ಕನ್ನಡ ಭಾಷೆ ಸಿದ್ಧಾಂತ ಶ್ರೀ ವಿಜಯನೇ ಸಹ ಲೇಖಕರಾಗಿ ಬರೆದಿರಬಹುದು ಎಂದು ನಂಬುತ್ತಾರೆ. ಅದಕ್ಕೆ ಅದರಲ್ಲಿ ಕವಿರಾಜ ಮಾರ್ಗ ಒಂದು ಚರಣ. ಪದನರಿಯದು ನುಡಿಯಲಂ ನುಡಿದುದು ನರೆಯಲು ಮಾರ್ಪರ್ ನಾಡವರ್ಗಳ್ ಚದುರ ನಿಜದಂ ಕುರುತೋದಯಂ ಕಾವ್ಯ ಪ್ರಯೋಗ ಪರಿಣತಿ ಮತಿಗಳ್ ಅಂತ ಇಲ್ಲಿ ನೋಡಬಹುದು. ಇಲ್ಲಿ ಅಕ್ಷರಶೈಲಿ ಕವಿಗಳಿಗೆ ರಾಜ್ಯಮಾರ್ಗವಾಗಿ
ಮತ್ತು ಇದನ್ನು ಕವಿಗಳು ಮತ್ತು ವಿದ್ವಾಂಸರ ಮಾರ್ಗದರ್ಶಿಯಾಗಿ ಪುಸ್ತಕವಾಗಿ ಬರೆಯಲಾಗಿದೆ. ಈ ಬರಹದಲ್ಲಿ ಹಿಂದಿನ ಕನ್ನಡ ಮತ್ತು ಸಾಹಿತ್ಯದ ಉಲ್ಲೇಖಗಳಿಂದ ಹಿಂದಿನ ಶತಮಾನದಲ್ಲಿ ಗದ್ಯ ಮತ್ತು ಕಾವ್ಯಗಳಲ್ಲಿ ಗಣನೀಯ ಪ್ರಮಾಣದ ಕೃತಿಗಳು ಅಸ್ತಿತ್ವದಲ್ಲಿರಬೇಕು ಎಂಬುದನ್ನು ಸ್ಪಷ್ಟವಾಗುತ್ತದೆ. ಮತ್ತು ಕನ್ನಡದಲ್ಲಿ ಆ ಕಾಲಕ್ಕೆ ಪ್ರಸಿದ್ಧವಾಗಿದ್ದ ದೇಶೀಯ ಸಾಹಿತ್ಯ ಪ್ರಕಾರಗಳ ಬಗ್ಗೆ ನಾವು ಇಲ್ಲಿ ಮಾತನಾಡಿದ್ದೇವೆ. ಅವುಗಳಲ್ಲಿ ಬೆಂದಡೆ, ಚೆತ್ತಣ್ಣ ಹಾಗೂ ಒನಕೆವಾಡುಗಳು ಇಲ್ಲಿ ಮುಖ್ಯವಾದವು. ಕವಿರಾಜಮಾರ್ಗ ಕನ್ನಡದ ಆದ್ಯ ಉಪಲಬ್ಧ ಗ್ರಂಥವಾಗಿರುವುದಲ್ಲದೆ ಆದ್ಯ ಲಕ್ಷಣ ಗ್ರಂಥವೂ ಆಗಿದೆ. ಕನ್ನಡದಲ್ಲಿ ಕಾವ್ಯರಚನೆ ಮಾಡಬೇಕೆನ್ನುವ ಕವಿಗಳಿಗೆ ಬರೆದ ಕೈಪಿಡಿದು. ಇದರಲ್ಲಿ 3 ಪರಿಚ್ಛೇದಗಳಿವೆ. 1 ದೋಷಾನುವರ್ಣನ, 2 ಶಬ್ದಾಲಂಕಾರ ವರ್ಣನಿರ್ಣಯ, 3 ಅರ್ಥಾಲಂಕಾರ ಪ್ರಕರಣ. ಈ ಗ್ರಂಥದ ಆದಿಯಲ್ಲಿ ಮಂಗಳ ಪದ್ಯಗಳು, ಸರಸ್ವತಿಯ ಪ್ರಾರ್ಥನೆ, ಕವೀಶ್ವರನ ಪ್ರಾರ್ಥನೆ, ನರಪತುಂಗನ ಸಭಾಸದರ ವಿಚಾರ ಹಾಗೂ ಸಾವಿಚಾರಗಳಿವೆ. ಕನ್ನಡ ನಾಡು ನುಡಿಗಳ ಬಗೆಗಿನ ಮಾತುಗಳಿವೆ. ಚೆತ್ತಣ್ಣ, ಬೆಂದಡೆಗಳನ್ನು ಕುರಿತು ವಿಚಾರಗಳಿವೆ. ಸಮಸಂಸ್ಕೃತಿ, ಯತಿಕಾರಕ ಮುಂತಾದವುಗಳಿಗೆ ಸಂಬಂಧಿಸಿದ ದೋಷಗಳ ವಿವರಣೆ ಇದೆ. ಮತ್ತು ಕಾವೇರಿಯಿಂದಂ ಗೋದಾವರಿ ವರಮಿರ್ದ ನಾಡದೋ ಕನ್ನಡದೋಳ್ ವಿಸಿದ ಜನಪದಂ. ಅಂದರೆ ನಮ್ಮ ನಾಡು ಉತ್ತರದ ಗೋದಾವರಿಯಿಂದ ದಕ್ಷಿಣದ ಕಾವೇರಿವರೆಗೆ ಪಸರಿಸಿತು ನಾಡು ಅಂತಲ್ಲಿ ಹೇಳ್ತಾರೆ. ಅದರಲ್ಲಿ ಹೇಳ್ತಾರೆ ಮತ್ತು ವಲಯ ವಿಲೀನ ವಿಶೇಷಂ ಅದರೊಳಂ ಕಿಸುವುಳಲ್ ವಿದಿತ ಮಹಾಕೋಪಣ. ಅಂದರೆ ಅಲ್ಲಿ ಕಿಸುವುಳಲ್ ಕೋಪಣ ಎಂಬ ಒಂದು ಹೆಸರನ್ನು ಇಲ್ಲಿ ಹೆಸರಿಸಿದ್ದಾನೆ. ಮತ್ತು ನಗರದ ಪುಲಿಗೆರೆಯ ಯಾಸದ ಭೀಮಸ್ತು ತಮ ಪೊಂಕೋದದ ನಡುವಣ ನಾಡೇ ಕನ್ನಡದ ತಿರುಳ್ ಅಂತ ಇಲ್ಲಿ ಹೇಳಿದ್ದಾನೆ. ಮತ್ತು ಇನ್ನೊಂದು ಪದ್ಯ ಸಹ ನೋಡಬೇಕಿಲ್ಲಿ. ಕುರುತಂತು ಪೆರರರ್ ಬಗೆಯಂ ತೆರೆದಿರೆ ಪೆರರ್ಗರ್ ಲೆಪ ಲಾರ್ಪವಂ ಮಾತೆಯರಂ ಕಿರಿದೆರುಳ್ ಪಿರಿದುದು ಮರ್ಥ ಮನರೇಪಲ್ ನೆರೆವಾತನಂ ತನಿಮ್ದುಂ ನಿಪುಣಂ ಅಂತಲ್ಲಿ ಕವಿರಾಜಮಾರ್ಗ ಇಲ್ಲಿ ಹೇಳಿದ್ದಾನೆ. ಒಟ್ಟಾರೆ ನೋಡಿದರೆ ಕವಿರಾಜಮಾರ್ಗ ಕನ್ನಡದ ಕವಿಗಳಿಗೆ ಕೈಪಿಡಿಯಾಗಿದೆ. ಮತ್ತು ಇದು ಎಲ್ಲ ಕಾವ್ಯ ರಚನೆ ಮಾಡೋಕ್ಕೆ ಇದೊಂದು ಉದಾಹರಣೆಗಳಾಗಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಮಳಖೇಡದ ಒಂದು ಮಾನೆಖೇಡ್ ಎಂಬ ಒಂದು ಆಸ್ಥಾನ, ರಾಷ್ಟ್ರಕೂಟರ ಆಸ್ಥಾನದಲ್ಲಿ ಅಮೋಘ ವರ್ಷ ನರಪತುಂಗನ ಕಾಲದಲ್ಲಿ ರಚನೆಯಾಯಿತೆಂದು ಹೇಳಲಾಗಿದೆ. ಒಟ್ಟಾರೆಯಾಗಿ ಇದು ಕವಿರಾಜಮಾರ್ಗ ಇದು ಏನಪ್ಪ ಅಂದ್ರೆ ಅದು ಕನ್ನಡ ಕವಿಗಳಿಗೆ ಇದೊಂದು ಕೈಪಿಡಿಯಾಗಿ ಹೊರಹೊಮ್ಮಿದೆ ಅಂತ ನಾವು ಹೇಳ್ಬೋದು. ಮತ್ತು ಇದರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ನೋಡ್ಬೋದು. ಕನ್ನಡದ ಮೊದಲ ಪದ್ಯಕೃತಿ ಯಾವುದು ಅಂತಂದರೆ ಅದು ಆಪ್ಷನ್ಸು ಕವಿರಾಜಮಾರ್ಗ, ಆದಿಪುರಾಣ, ರಗಳೆ, ಪಂಪ ಭಾರತ. 4 ಇಲ್ಲಿ ಉತ್ತರಗಳನ್ನು ಕೊಡಲಾಗಿದೆ. ಸರಿಯಾದ ಉತ್ತರ ಕವಿರಾಜಮಾರ್ಗ. 2ನೇ ಪ್ರಶ್ನೆ, ಕವಿರಾಜಮಾರ್ಗದ ಕರ್ತು ಯಾರು ಅಂದರೆ ಇಲ್ಲಿ ಅ ಪಂಪ ಇದೆ, ಬ ರನ್ನ ಇದೆ, ಕ ಶ್ರೀವಿಜಯ ಇದೆ, ಡ ಮಿಲಿಯನ್ ಲವ್. ಅಂದರೆ ಇಲ್ಲಿ ಸರಿಯಾದ ಉತ್ತರ ಯಾವುದೇ ಶ್ರೀವಿಜಯ. ಕವಿರಾಜಮಾರ್ಗ ಯಾವ ಮನೆತನದ ಕಾಲದಲ್ಲಿ ರಚನೆಯಾಯಿತು ಅಂದರೆ ಯಾವ ಮನೆತನ ಕಾಲದಲ್ಲಿ ಕವಿರಾಜಮಾರ್ಗ ರಚನೆ ಆಯಿತು ಅಂದರೆ ಇಲ್ಲಿ ರಾಷ್ಟ್ರಕೂಟರ 4 ಉತ್ತರ ಕೊಟ್ಟಿದ್ದಾರೆ. 1ನೇದು ಉತ್ತರ ರಾಷ್ಟ್ರಕೂಟರ, ಬ ಚಾಲುಕ್ಯ, ಕ ಶಾತವಾಹನರ, ಡ ನಡಗನ್ನಡ. ಅಂದರೆ ಇಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ
ಕವಿರಾಜ ಮಾರ್ಗ ರಚನೆಯಾಯಿತು ಅಂತ ಹೇಳಲಾಗಿದೆ. ಇದು ನನ್ನ ಒಂದು 4ನೆಯ ಕವಿರಾಜ ಮಾರ್ಗ ಮಹತ್ವದ ಕುರಿತಲ್ಲಿ ತಿಳಿಸಿದ್ದೇನೆ. ನಮಸ್ಕಾರಗಳು.